ಯವ್ವ ಎಲ್ಲ ತಯಾರಿ ಆಗೈತಿಲ್ಲ ಇನ್ನೇನು ಹುಡುಗನ ಕಡೆಯವ್ರು ಬರೋ ಹೊತ್ತಾತು. ಹ್ಞೂನ್ಪ ಎಲ್ಲನೂ ಆಗೈತಿ ನೋಡು. ಆಕಿನೂ ನಿನ್ನ ಹೆಂಡತಿ ಪಾಪ ಒಂದು ಮುಂಜಾನೆ ಲಘೂನ ಎದ್ದು ಎಲ್ಲ ಕೆಲಸ ಮಾಡ್ಕೊಳಕತ್ತಾಳ. ಪುಣ್ಯಕ್ಕೆ ಆಕಿನ ಫ್ರೆಂಡ್ಸ್ ಅದಾವಲ್ಲ ಅವು ಸಿಂಗಾರಕ್ಕ ಅವೆಲ್ಲ ಅವರೆಲ್ಲರೂ ಬಂದು ಆಕಿಗೆ ಸಹಾಯ ಮಾಡಕತ್ತಾರ. ಸಿಂಗಾರಕ್ಕ ಮುಂಜಾನೆ ಬಂದ್ಲ, ಸಾವಕ್ಕ ಮತ್ತು ಆಕಿ ಸುನೀತಕ್ಕ ಇಬ್ರು ಈಗ ಒಂದು ಅರ್ಧ ತಾಸು ಆತು ಬಂದು. ಎಲ್ಲ ತಯಾರೈತಿ. ಮತ್ತೆ ಇಬ್ರು ಹೆಣ್ಮಕ್ಳು ತಯಾರಾದ್ರಿಲ್ಲ? ಹ್ಞೂ ಆಕಿ ಸಿಂಗಾರಕ್ಕ ಅದಾಳಲ್ಲ ಎಲ್ಲ ತಯಾರಿ ಮಾಡಕತ್ತಾಳ. ತಡಿಪ ಏನಾರ ಒಂದು ಜಮಖಾನಿ ಹಾಸಕ್ಕೆ ಏನಾರ ಇದ್ರೆ ನೋಡ್ಕೊಂಡು ತೊಗೊಂಬರ್ತಾನಂತ ಹಾಸ್ಬಿಡೋಣಂತ. ಯವ್ವ ಬ್ಯಾಡ್ ಬಿಡ್ಬೇಕು, ಕುರ್ಚಿ ಅದಾವು, ಈಗ ಯಾಕೆ ಜಮಖಾನಿ ಹಾಸ್ತಿ? ಅಲ್ಲಪ್ಪ ನಮ್ಮ ಪದ್ಧತಿ ಹೆಂಗೆ ಬಿಡಕ್ಕಾಗ್ತದೆ ಹೇಳಿ ನೋಡೋಣ. ಏನು ಮನ್ಯಾಗ ಅದಾವಪ್ಪ, ಇಲ್ಲಂದ್ರೆ ಬೇರೆ ಮಾತು. ಯವ್ವ ಈಗ ಜಮಖಾನಿ ಮೇಲೆ ಕುಂದ್ರೋರು ಯಾರು ಇಲ್ಲಿ ತಗೋ, ಎಲ್ಲ ಇಲ್ಲೇ ಕುರ್ಚಿ ಮೇಲೆ ಕುಂದ್ರಸಿದ್ರಾತ. ಮತ್ತೆ ಯಾಕೆ ಅವನ್ನ ಮುಂದೆ ಇನ್ನೂ ಇಲ್ಲೇ ಬರ್ತಾವಲ್ಲ, ಮನ್ಯಾಗ ಕೊಡು ತಗೊಳು ಮಾತಾಡು ಎಲ್ಲ ಇರ್ತಾವಲ್ಲ, ಅವಾಗ ಹಾಸಕ್ಕೆ ಬರ್ತೈತೆ ತಗೋ. ಈಗ ಹಂಗೆ ಕುಂತು ಹುಡುಗ ಹುಡುಗಿನ ಹುಡುಗನ ನೋಡ್ಕೊಂಡು ನಾವು ಹಿರಿಯರು ಒಂದಿಟ್ಟು ಮಾತಾಡಿ ಹೋಗೋದಿರ್ತೈತಿ, ಅಷ್ಟ ಸಾಕು ಬಿಡು. ಮತ್ತೆ ಯಾಕೆ ಹಂಗಂತಿ ಹಂಗಾರ ಆಗ್ಲಿ ತಗೋ. ತಡಿಪ ಹುಡುಗರು ಏನು ಮಾಡಕತ್ತವ ನೋಡ್ಕೊಂಡ್ ಬರ್ತೇನೆ ರೀ. ಅವ ಇವದನಲ್ಲ ನಿಮ್ಮ ಆಫೀಸ್ನಾಗಿನ ಹುಡುಗನ್ ಕಳ್ಸಿದ್ರಲ್ಲ ಅವ ಹರೀಶ, ಅವ ಎಲ್ಲಿ ಹೋದ್ರಿ? ಯವ್ವ ಒಂದು ಮುಂಜಾಲಿಂದ ನೀ ಏನು ಹೇಳ್ತಿ ಎಲ್ಲ ಕೆಲಸ ಮಾಡಾಕತ್ತೈತಿ, ಈಗೂ ನೀ ಎಲ್ಲಾರು ಏನಾರು ಹೊರಗೆ ಏನಾರು ತರ ಕಳ್ಸಿರ್ಬೇಕು ನೋಡವಂಗ. ಇಲ್ರಿ ಅವಂಗ ಹೋಗಿ ಒಂದಿಟ್ಟು ಜ್ಯೂಸ್ ಬಾಟಲ್ ಅದು ತಗೊಂಬ ಅಂತ ಹೇಳಿದ್ದೆ. ಏನದನ್ನ ತರಕಿರಕ್ ಹೋತಾನ ಹುಡುಗ. ಇರ್ಬೇಕು ತಗೋ. ಅಂದಂಗೆ ಏನೇನು ಮಾಡಿರಿ ನಾಷ್ಟಕ್ಕದು ಬಂದ್ ಕೂಡ್ಲೆ? ಅದನ್ನ ವೆಲ್ಕಮ್ ಡ್ರಿಂಕ್ ಅಂತಲ್ರಿ ನಮ್ಮ ಸಿಂಗಾರಕ್ ಹೇಳಿದ್ಲ. ಹಂಗಾಗಿ ಬಂದ್ ಕೂಡ್ಲೆ ಚಾಗಿ ಕೊಡಕ್ ಹೋಗ್ಬೇಡ್ರಿ, ಜ್ಯೂಸ್ ಅದು ಕೊಡ್ರಿ, ಹೊರಗ ಬಿಸ್ಲಾಗ್ ಬಂದಿರ್ತಾರ, ತಣ್ಣಗ್ ಜ್ಯೂಸ್ ಕೊಡ್ರಿ, ಮನಸ್ಸೋಟ ಸಮಾಧಾನ ಆಕೈತಿ. ಆಮೇಲೆ ಎಲ್ಲ ಮಾತಾಡ್ಕೋತ ಹಂಗ ಒಂದಿಟ್ಟೇನಾರ ತಿನ್ನಾಕ ಅವು ಎಂತವ ಹುರಿದಿದ್ದವಲಕ್ಕಿ ಮಾಡ್ಯಾಳ ನಮ್ಮ ಸಿಂಗಾರಕ್ಕ. ಅದ್ರ ಜೊತೆಗ ಒಂದೊಂದು ಸ್ವೀಟ್ ಒಂದಿಟ್ಟು ಖಾರದಾನಿ ಅವನ್ನ ಹಾಕಿ ಕೊಟ್ರ ಚಲೋ ಆಕೈತಿ ನೋಡ್ರಿ. ಅಲ್ಲ ಅವು ಎಂತವ ಹುರಿದಿದ್ದವಲಕ್ಕಿ ಅಂತೆಲ್ಲ ಹೊಟ್ಟೆ ತುಂಬಬೇಕ ಬೇಡ? ಅವು ಭಾರಿ ಮಸ್ತ್ ಆಗ್ಯಾವ್ರಿ. ಹೊಟ್ಟಿ ತುಂಬೋದೇನ ಇನ್ನೊಂದು ಪ್ಲೇಟ್ ಇಸ್ಕೊಂಡ್ ತಿಂತಾರ ನೋಡು. ಹೌದಾ? ನೀ ಏನಾರ ಹೊಸ ಪ್ರಯತ್ನ ಇಂಥ ಟೈಮ್ನಾಗ ಮಾಡಕ್ ಹೋಗ್ಬೇಡವಾ. ನೀ ಹಂಗ ಸುಮ್ಮನ ಹಚ್ಚಿದವಲಕ್ಕಿ ತಂದು ಕೊಡತ್ಲಾ. ಹಂಗಾರ ಒಂದು ಕೆಲಸ ಮಾಡ್ಲಾ, ಎಲ್ರು ಫಸ್ಟಿಗೆ ಬರ್ತಾರಲ್ಲ ಬಂದ್ ಕೂಡ್ಲೆ ನಮ್ಮ ಸಿಂಗಾರಕ್ಕೆ ಹೇಳ್ದಂಗ ವೆಲ್ಕಮ್ ಡ್ರಿಂಕ್ ಅದು ಎಂತದ ಸ್ಲೈಸ ಮಾಜಾನ ಏನೋ ತರಕ್ ಹೇಳೈತೆ ಅವನಿಗೆ, ತಗೊಂಬರ್ತಾನ, ಅದನ್ನ ಕೊಡ್ತೇನಂತ. ಅದಾದ ಕೂಡ್ಲೆ ಇವು ಅವಲಕ್ಕಿ ಚಂದಾಗಿ ಹಚ್ಚಿ ಮ್ಯಾಲೆ ಇದು ಕೊಬ್ಬರಿ ಗಿಬ್ರಿ ಹಾಕಿದ್ರ ಅವು ಮಸ್ತ್ ಹಾಕವು. ಇವು ತೆಳ್ಳನು ಅವಲಕ್ಕಿ ಹಚ್ಚಿ ಬಿಡ್ತೇನೆ ತಗೋರಂಗಾರ. ಅಷ್ಟು ಮಾಡಿ ತೆಳ್ಳನ ಅವಲಕ್ಕಿನ ಮಸ್ತ್ ಹಂಗೆ ಹಚ್ಚು, ಮ್ಯಾಲೆ ಕೊಬ್ಬರಿ ಉದುರ್ಸು, ಒಂದಿಷ್ಟು ಸೇವ್ ಗಿವು ಕಾರ್ದಾಣಿ ಏನಾರು ಇದ್ರೆ ಹಾಕು, ಮ್ಯಾಲೆ ಸೈಡಿಗೆ ಒಂದಿಟ್ಟು ಉಳ್ಳಾಗಡ್ಡಿ ಸಣ್ಣಕ್ಕೆ ಹೆಚ್ಚಿ, ಕೊತ್ತಂಬರಿ ಕರಿಬೇವು ಎಲ್ಲ ಚಂದಾಗಿ ಸಣ್ಣಕ್ಕೆ ಮ್ಯಾಲೆ ಮತ್ತೊಂದಿಷ್ಟು ಹಾಕಿ ಉದುರ್ಸು. ಅಂದ್ರೆ ಹಸೆ ಉಳ್ಳಾಗಡ್ಡಿ ಇದ್ರು ಭಾರಿ ಮಸ್ತ್ ಹಾಕಾವು. ಹಂಗ ಮಾಡ್ತೇನೆ ತಡ್ರಿ. ಇವು ಹುರಿದಿದ್ದ ಅವಲಕ್ಕಿ ಬ್ಯಾಡ ತಡ್ರಿ, ಹಂಗಾಗ್ಲಿ. ಅದಾದ್ಮೇಲೆ ಬೇಕಂದ್ರೆ ಚಾ ಕೊಡಾಕ್ ಬರ್ತೈತೆ ಹೌದಲ್ರಿ. ಹಂಗ ಅವಲಕ್ಕಿ ಜೊತೆಗೆ ಒಂದಿಟ್ಟಿಟ್ಟು ನಿನ್ನೆ ಸ್ವೀಟ್ ಮಾಡಿದ್ದೆ ಕೊಬ್ಬರಿ ಬರ್ಫಿ ಹಂಗ, ಅವನ್ನ ಕೊಟ್ರಾತ. ಅಷ್ಟು ಮಾಡತ್ಲ. ಅಂದಂಗ ಹುಡುಗರ್ಗ ಚಲೋ ಸೀರೆ ಕೊಟ್ಟಿಲ್ಲ ಉಟ್ಕೊಳಕ? ಅವಕ್ಕ ಚಲೋ ಸೀರೆನ ಕೊಟ್ಟೇನ್ರಿ, ರೇಷ್ಮೆ ಸೀರೆ ಒಳ್ಳೆ ರೇಟಿನೂ ಕೊಟ್ಟೇನಿ. ಆತು ಹೊರಗೇನ ಸಪ್ಲಾಗಕತ್ತೈತಿ, ನೋಡ್ಕೊಂಬರ್ತೇನೆ ಯಾರು ಬಂದ್ರೇನ ಅಂತ ಹೇಳಿ. ಹೋಗಿ ನೀ ದೊಡ್ಡ ಇಬ್ರು ಕರ್ಕೊಂಬ. ಅಶ್ವಿನಿ, ಐಶ್ವರ್ಯ, ಬಡಾನ ಬರವ. ಇನ್ನು ಏಟೊತ್ತು ನಿಮ್ದು ತಯಾರು ಹೋಗೋದು? ಆತ್ ಬೇಯವ್ವ ಬಂದ್ವಿ. ಬರ್ರಿ ಒಳಗೆ ಬರ್ರಿ, ಕುಂದ್ರು ಬರ್ರಿ. ಆರಾಮದಿರಿ ಎಲ್ಲಾರು? ಅಯ್ಯೋ ಬಂದ ಬಿಟ್ರಿ ಇವ್ರು. ಅಣ್ಣಾರ ಆರಾಮದಿರಿ? ಹ್ಞೂನ್ರಿ ಆರಾಮದೇವಿ ನೋಡ್ರಿ ಅಕ್ಕಾರ, ನೀವೆಲ್ಲಾರು ಆರಾಮದಿರಿ? ಹ್ಞೂನ್ರಿ ನಾವೆಲ್ಲರೂ ಆರಾಮದಿರಿ. ನಿಂತ ಬಿಟ್ಟಿರಲ್ರಿ, ಕುಂತ್ರಿ ಬರ್ರಿ. ಅಂದಂಗ ನಮ್ಮ ದೋಸ್ತ ಎಲ್ಲ ಹೋಗ್ಯನ್ರಿ, ಕಾಣವಲ್ಲಾಗೇನಲ್ಲ. ಅವ ಇಲ್ಲ ತನ್ರಿ ಹೊರಗ ಗಾಡಿ ಅಲ್ಲೇ ಪಾರ್ಕಿಂಗ್ ಮಾಡಿ ಬರ್ತೇನಂದ. ಒಂದು 2 ಮಿನಿಟ್ ರೀ ಬಂದ. ದಾರಿ ಬರ್ರಿ ಕುಂದ್ರ ಬರ್ರಿ. ಹೋಗಿ ನೀರು ತೊಗೊಂಬ, ಅದೆಂತದ ವೆಲ್ಕಮ್ ಡ್ರಿಂಕ್ ಕೊಡ್ತೇನಂತಲ್ಲ ತೊಗೊಂಬೋಗು, ಹಂಗ ನಿಂತು ಬಿಟ್ಟೆಲ್ಲ. ಹೌದಲ್ಲ ರೀ, ನನ್ನ ತಲೆಗೆ ಒಂದಿಷ್ಟು. ಬರ್ರಿ ಕುಂದ್ರ ಬರ್ರಿ. ಏನ್ಪಾ ದೋಸ್ತ ಆರಾಮದೇನ? ಓಹೋ ಆರಾಮದೇನ್ಪಾ, ನೀ ಹೆಂಗದಿ? ಬಾರ ಒಲೆ ಬಾ, ಎಷ್ಟು ದಿವ್ಸ ಆತ್ ನೀನ್ ನೋಡಿ. ಉಣ್ಲೇಪಾ ಎಷ್ಟು ದಿವ್ಸ ಆತ್ ನೋಡು. ಈಗ ದೋಸ್ರೋಗಿ ಸಂಬಂಧಿಕರಾಗಕತ್ವಿ, ಇನ್ಮೇಲೆ ಜವಾಬ್ದಾರಿ ಭಾಳ ಬೆಳೀತು. ಅಂದಂಗ ಅಕ್ಕಾರಲ್ಲದಾರ ಬಂದೇ ಇಲ್ಲ? ಯಪ್ಪ ಈ ಹೆಣ್ಮಕ್ಳನ್ನ ಏನು ಕೇಳಿಯೋಪ್ಪ, ಇಬ್ರು ಬರಾಕತ್ತಾರಲ್ಲೇ. ಇಬ್ಬಿಬ್ರು ಸೊಸೆಂದ್ರಲ್ಲ, ಅದಕ್ಕೆ ಇಬ್ಬಿಬ್ರಿಗ ಹೂವು ಹಣ್ಣು ಏನೇನೋ ತಗೋಬೇಕಂತಂದು ಹೇಳಿ ಇಷ್ಟೋತನ ಮಾಡಿದ್ರ, ಈಗ ಅವನ್ನಿಷ್ಟನ್ನು ಜೋಡಿಸಿ ತೊಗೊಂಬಂದು ಕೊಡ್ಬೇಕಲ್ಲ, ಅದಕ್ಕೆ ಕುಂತಾರ ಗಾಡ್ಯಾಗ ಬಂದ್ರು 2 ನಿಮಿಟ್. ಬಾರೋಪ್ಪ ಬಾ ಕುಂದ್ರ ಬಾನಿ. ಮತ್ತು ನಮ್ಮ ಅಣ್ಣಾರು ಗೊತ್ತಲ್ಲ ನಿಂಗೆ? ಇಲ್ಪ ಗೊತ್ತಾಗ್ಲಿಲ್ಲ. ಇವನ ನಮ್ಮ ಅಣ್ಣ, ಇಲ್ಲೇ ಅವ್ನ ಬಾಜು ಕುಂತಾನಲ್ಲ ತೆಳ್ಳಗ ಹುಡುಗ, ಅವನ ಅವ್ರ ಮಗ. ನಮಸ್ಕಾರ ರೀ. ನಮಸ್ಕಾರ ರೀ. ಅವ ಕಾಂಟ್ರಾಕ್ಟರ್ ಅದಾನ, ನನ್ನ ಮಗ ಇಂಜಿನಿಯರ್ ಅದಾನ ನೋಡು. ಹೆಸರಿಗಷ್ಟೇ ಕಾಂಟ್ರಾಕ್ಟರ್ ಇಂಜಿನಿಯರ್, ನೋಡಿದ್ರೆ 2 ಒಂದೇ ಕೆಲಸ, 2 ಒಂದೇ ಕಡೆ ಮಾಡ್ತಾವ. ನಿಮಗೇನು ಕಮ್ಮಿ ಆಗೈತಿ ಬಿಡು ಮಾರಾಯ, ನೀವ ನಿಮ್ಮ ಕಂಪನ್ಯಾಗ ರಗಡ್ ಮಂದಿ ಕೆಲಸ ಕೊಟ್ಟಿರಿ, ಯಾಕ ಅವು 2 ಹೊರಗೆ ಹೋಗ್ಯಾವಲ್ಲ ಕೆಲ್ಸಕ್ಕೆ? ಇಲ್ರಿ ಅಂಕಲ್ಲ, ನಮ್ದ ಕಂಪನಿ ಅಂತಂದು ಕೂಡಲೇ ನಮ್ಗೆ ಇಲ್ಲಿ ಅಷ್ಟು ಮೈ ಮುರಿದು ಕೆಲಸ ಮಾಡೋಕೆ ಆಗಂಗಿಲ್ರಿ. ಹಾಗಾಗಿ ಒಂದಿಷ್ಟು ವರ್ಷ ಹೊರಗೆ ಕೆಲಸ ಮಾಡಿ ಬಂದು ಆಮೇಲೆ ನಮ್ಮ ಕಂಪನಿ ಅದು ನಡ್ಸೋಣ ಅಂತೇಳಿ ಇಬ್ರು ಒಂದ ಕಡೆ ಹೊಂಟೇವ್ರಿ. ಭಾಳ ಚಲೋಪ ಅದು, ಅಂದ್ರೆ ಒಂದಿಷ್ಟು ಎಕ್ಸ್ಪೀರಿಯನ್ಸು ಸಿಗ್ತೈತಿ, ಆಮೇಲೆ ಕಂಪ್ನಿ ನಡ್ಸಾಕ ಯಾವ್ಯಾವ ಕಂಪನಿ ಕಾಂಪಿಟೇಷನ್ ಒಳಗೆ ಇರ್ತಾವ ಅನ್ನೋದು ಗೊತ್ತಾಕೈತಿ ನೋಡು. ಹೌದ್ರಿ ಅಂಕಲ್ಲರ್, ಇವೇನೋ ಮಾರಾಯ ಇವು ಹೆಣ್ಮಕ್ಳು ಎಷ್ಟೊತ್ತು ಮಾಡ್ತಾವು ನೋಡೋದು ಬಂದ್ರೆ. ಇಬ್ರು ಇವತ್ತು ಬರ್ತಿರಲ್ಲ ಅನ್ಕೊಂಡಿದ್ದೆ ನೋಡ್ರಿ. ಅಯ್ಯ ಉಡಿ ಸಾಮಾನು ಅಂದ್ರೆ ಹಂಗೆ ನಾವು ಕನ್ನೆ ನೋಡಾಕದು ಬಂದಾಗ ಪದ್ಧತಿ ಸೇರಿ ಏನೇನು ತರಬೇಕು ಅವನ್ನೆಲ್ಲಾನು ತರಬೇಕು, ಹಂಗೆ ಕೈ ಬೀಸ್ಕೊಂಡು ಬರೋದಲ್ಲ.
ಬರ್ರಿ ಅಕ್ಕಾರ ಕುಂದ್ರ ಬರ್ರಿ. ಏ ಬಂಗಾರಿ ಪಟ್ನ ಬರ್ರಿ ಇಲ್ಲೇ. ಆರಾಮದಿರಿ ಅಕ್ಕರ? ಆರಾಮದೇವ್ ನೋಡ್ರಿ, ನೀವು ಆರಾಮದಿರಿ? ಹ್ಞೂ ರೀ ಆರಾಮದಿರಿ. ಕುಂದ್ರ ಬರ್ರಿ. ನಿನ್ನ ಮಕ್ಕಳೆಲ್ಲ ಅದಾವ ಕರ್ಕೊಂಬ ಹೋಗ. ಅದ ಬಂದ್ರ ನೋಡ್ರಿ. ನೋಡ್ರಿ ಇವ್ರ ಇಬ್ರು ನನ್ನ ಮಕ್ಳು ರೀ. ಈ ಕಡೆದಕ್ಕೆ ಅಶ್ವಿನಿ ರೀ, ಆ ಕಡೆ ಐಶ್ವರ್ಯ. ಅಶ್ವಿನಿ ದೊಡ್ಡಕಿರಿ, ಐಶ್ವರ್ಯ ಸಣ್ಣಕಿರಿ. ನೋಡ್ರಪ್ಪ ಮಕ್ಕಳ, ಹುಡುಗಿಯರ್ನ ಇಬ್ರು ಈಗ ನೋಡ್ಕೊಂಬಿಡ್ರಿ. ದೊಡ್ಡವಂಗ ದೊಡ್ಡಕಿ, ಸಣ್ಣವಂಗ ಸಣ್ಣಕಿ. ಆಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ನಾನು ನೋಡಿಲ್ಲ ಅನ್ಬೇಡ್ರಿ. ಚಂದಾಗಿ ಈಗ ಕಣ್ ತುಂಬ್ಕೊಂಬಿಡ್ರಿ. ಏನ್ರವ ಇಬ್ರು ಏನು ಓದಿರಿ? ನಾನು ಡಿಗ್ರಿ ಫಸ್ಟ್ ಇಯರ್ ಮಾಡಕತ್ತೇನೆ ರೀ. ನಂದು ಫೈನಲ್ ಇಯರ್ ರೀ, ಈಗ ಲಾಸ್ಟ್ ಕೊನೆ ವರ್ಷ ರೀ. ನೋಡಪ್ಪ ದೋಸ್ತ, ಇಬ್ರು ಕನ್ಯಾ ನಮ್ಗೆ ಮನ್ಸಿಗೆ ಬಂದೈತಿ. ನನ್ನ ಮಕ್ಳಿಗೆ ಒಂದು ಮಾತು ಕೇಳ್ಬಿಡ್ತೇನೆ ತಡಿ. ಏನ್ರ ಹುಡುಗರ ನಿಮ್ಮಿಬ್ರಿಗೂ ಮನ್ಸಿಗೆ ಬಂದೈತಾ ಹೆಂಗ? ಹ್ಞೂ ರೀ ಅಪ್ಪಾಜಿ, ನಂಗೆ ಇಷ್ಟ ಆಗೈತ್ರಿ. ನಿಂಗೋ ಮಧು? ಹ್ಞೂ ಕಕ್ಕ, ನಂಗೂ ಇಷ್ಟ ಆಗೈತ್ರಿ. ಆತಲ್ಲ ಮತ್ತಿನ್ನೇನು, ನಮ್ಮ ಬಗ್ಗೆ ಅಂತೂ ನಿನಗೆ ಗೊತ್ತೈತಿ, ನಿನ್ನ ಬಗ್ಗೆನೂ ನಮಗೆ ಗೊತ್ತೈತಿ. ಕೊಡೋ ತಗೊಳ್ಳೋದ್ರ ಬಗ್ಗೆ ಅಂತೂ ಏನು ಎರಡು ಮಾತಿಲ್ಲ. ನಮಗಂತೂ ಒಂದು ಪೈಸಾ ವರದಕ್ಷಿಣೆ ಬೇಡ. ನಿಮ್ಮ ಹೆಣ್ಮಕ್ಳಿಗೆ ನಿಮ್ಗೆ ಏನು ಹಾಕ್ಬೇಕು ಅನಿಸುತ್ತೆ ಅದು ನೀ ಹಾಕು. ನನ್ನ ಸೊಸೆಂದ್ರಿಗಂತೂ ನಾನು ಒಂದಿಷ್ಟೆಲ್ಲ ಒಡವೆ ಮಾಡಿಸಿಟ್ಟೇನಿ. ನಮ್ಮ ಅಣ್ಣನೂ ಅವ್ನ ಸೊಸೆಗೆ ಮಾಡಿಸಿಟ್ಟಾನ. ಎಲ್ಲ ಅದ್ರ ತಕ್ಕಂಗೆ ಕೊಡ್ತೇವಿ. ಮದ್ವೆ ಯಾವಾಗ ಏನು ಎಲ್ಲ ನೋಡಿ ಒಂದು ದಿವ್ಸ ಇಟ್ಕೊಂಡ್ಬಿಟ್ರೆ ನಾವಂತೂ ನೀರಾಳು ಹಾಕ್ಯವ್ ನೋಡಪ್ಪ ಮಕ್ಕಳು ಮದುವೆ ಮಾಡಿ. ನಾವು ಹಂಗಪ್ಪ ಇಬ್ರದ್ದು ಮದುವೆ ಮಾಡಿಬಿಟ್ರೆ ಹೆತ್ತವ್ರ ಕರ್ತವ್ಯ ಅಲ್ಲಿಗೆ ಮುಗಿತೈತೆ ನೋಡು. ಹೆಣ್ಮಕ್ಳು ಒಂದು ಒಳ್ಳೆ ಮನೆಗೆ ಮದುವೆ ಆಗಿ ಹೋದ್ರೆ ಅಪ್ಪ ಅವಾಗ ಅದ ಆರಾಮ್ ನೋಡು, ಚಿಂತಿರಂಗಿಲ್ಲ. ಯವ್ವ ನೀ ಹೆಂಗಂತಿಬೇ? ನಂದೇನಾಯ್ತಪ್ಪ, ನಮ್ಮ ಹುಡುಗಿಯರ್ ಎತ್ಲಾಗ ಒಂದು ಒಳ್ಳೆ ಮನೆ ಸೇರಿದ್ರೆ ಅಷ್ಟೇ ಸಾಕಪ್ಪ. ಆತಲ್ಪ ಮತ್ತ ನೋಡ್ರಿ, ನೀವ ಯಾವಾಗ ಮದುವೆ ಫಿಕ್ಸ್ ಮಾಡ್ತೀರಿ ಅಂತಾನ ನೀವ ತಾರೀಖ್ ತೆಗಿರಿ. ನೀವು ಯಾವತ್ತು ಹೇಳ್ತೀರಿ ಅವತ್ತು ಕನ್ಯಾದಾನ ಮಾಡಿ ಕೊಡ್ತೇವೆ ನೋಡಪ್ಪ. ಯವ್ವ ಯಾಕೆ ಬೇ ಅಷ್ಟು ದೂರ ಹೋಗಿ ನಿಂತಿ? ಇಲ್ಲಿ ಬಂದ್ರ ಬಾ ಇಲ್ಲಿ ಒಂದಿಟ್ಟು. ಇಲ್ಪ ಶುಭ ಸಮಾರಂಭ ನೀವ ನಿಂತು ಮಾಡಕತ್ತೀರಿ, ನೀವು ಮಾಡ್ರಿ. ಮನಿ ಹಿರಿಯಾಳ ನಿನ್ನ ಹಿಂದ್ ನಿಂತ್ರ ಹೆಂಗ ಬಬಾಯ್ಲೆ? ಏನ್ ಪನಿ ಅಲ್ಲ ನಿಲ್ತೇನಂದ್ರು ಬಿಡುವಲ್ಲಿ ನೋಡು ಪನಿ. ಆತ್ರಿ ಹಂಗಾರ ಕನ್ಯಾ ನಮಗೂ ಮನ್ಸಿಗೆ ಬಂದೈತಿ. ಒಂದು ಚಲೋ ದಿನ ನೋಡಿ ಮದ್ವೆ ಅದು ಗೊತ್ತು ಮಾಡ್ಬಿಡೋನ್ರಿ. ಎರಡು ಜೋಡಿನ ಒಂದ ದಿವ್ಸ ಮದ್ವೆ ಮಾಡಿ ನಮ್ಮ ಮನಿ ಲಕ್ಷ್ಮಿ ನಾವು ಮನಿ ತುಂಬಿಸ್ಕೊಂಡ್ಬಿಡ್ತೇವ್ರಿ. ಹಂಗ ಆಗ್ಲಿ ರೀ ಅಣ್ಣ. ದೋಸ್ತ ಆತಪ್ಪ ಮತ್ತಿನ್ ನಾವು ಬರ್ತೇವಂತ. ಅದ್ ಹೆಂಗಾಕೈತೋ ಮಧ್ಯಾಹ್ನ ಉಂಡ ಹೋಗ್ಬೇಕ್ ನೀವು. ಇಲ್ಪ ಈಗ ಹೊಟ್ಟಿ ತುಂಬೈತಿ, ಮಧ್ಯಾಹ್ನ ಉಣ್ಣಾಕ್ ಹೊಟ್ಯಾಗ ಜಾಗಿಲ್ಲ. ಇನ್ ಬರ್ತಿದ್ದಂಗ ಕೂಲ್ ಡ್ರಿಂಕ್ಸ್ ಕೊಟ್ರಿ, ನಾಷ್ಟಾ ಕೊಟ್ರಿ, ಚಹಾ ಕೊಟ್ರಿ, ಬಜಿ ಮಿರ್ಚಿ ಹಂಗ ಒಂದಾದ್ಮೇಲೆ ಒಂದು ಚಾಲೂನ ಇದ್ದು. ಇಲ್ಪ ಇನ್ನ ತಿಂದ್ರ ನನಗೆ ನಡ್ಯಾಕ್ ಆಗಂಗಿಲ್ಲ. ಬರ್ತೇವಂತ ಮತ್ತೊಂದ್ ದಿವ್ಸ ಊಟಕ್ಕೆ ಅಂತ ಹೇಳಿ. ಹೌದ್ರಿ ಅಣ್ಣಾರ, ಮತ್ತೊಂದ್ ದಿವ್ಸ ಬರ್ತೇವಂತ. ಇನ್ನೇನು ಫಂಕ್ಷನ್ಗಳು ಚಾಲೂನ ಅಲ್ರಿ. ನಾವು ನಿಮ್ಮ ಮನೆಗೆ ಬರೋದು, ನೀವು ನಮ್ಮ ಮನೆಗೆ ಬರೋದು ಇದಿದ್ದ ಸರ್ವೇ ಸಾಮಾನ್ಯ ಅಲ್ರಿ. ಬರ್ತೇವ್ರಿ ಹಂಗಂದ್ರ ನಾವು. ಅಂಕಲ್ ರೀ, ಆಗಲಿಂದ ನನ್ನ ತಲೆಯಾಗ ಒಂದು ಪ್ರಶ್ನೆ ಕೊರ್ಯಾಕತ್ತೈತ್ರಿ, ಕೇಳ್ಯಾರಿ? ಏನೋಪ ಅದು ಕೇಳು, ನಂಗೆ ಉತ್ತರ ಗೊತ್ತಿದ್ರೆ ಹೇಳ್ತೇನಂತ. ನಾನೇನು IAS ದಾಗ ಅದು ಕೇಳ್ತಾರಲ್ರಿ ಅಂತ ದೊಡ್ಡ ಪ್ರಶ್ನೆ ಏನು ಕೇಳಾಕತ್ತಿಲ್ರಿ. ಹಂಗ ಸುಮ್ಮನೆ ಸಾಮಾನ್ಯದೊಂದು ಪ್ರಶ್ನೆ ರೀ. ನಮ್ಮ ಅಪ್ಪನ ತಲೆ ಕೂದ್ಲ ಕರ್ಗದವ್ರಿ, ನಿಮ್ಮ ತಲೆ ಕೂದ್ಲ ಯಾಕೆ ಬೆಳ್ಳಗದವ್ರಿ? ಏನೋ ಮರ್ಯ ನೀನು ಎಂಥ ಪ್ರಶ್ನೆ ಕೇಳಾಕತ್ತಿದ್ದಿ? ಇದಕ್ಕೆ ನಗಬೇಕು ಆಳ್ಬೇಕು ಅಂತ ಗೊತ್ತಾಗೋಲ್ ನೋಡಿ ನನಗೆ. ಅಂಕಲ್ಲ ರೀ ಪ್ಲೀಸ್ ಹೇಳ್ರಿ, ನೀವು ತಲೆ ಕೂದ್ಲ ಬೆಳ್ಳಗಾಗೋ ವಯಸ್ಸಂತರೂ ಅಲ್ಲ. ಈಗೇನೋ ಮರೆಯ ಹುಟ್ಟಿದ ಕೂಸಿಗೆಲ್ಲ ಬಿಳೆ ಕೂದಲು ಬಂದಿರ್ತಾವಂತ ಅಂತದ್ರಾಗ ನನಗೆ ಯಾವ ಲೆಕ್ಕ ಹೇಳಿ ನೋಡೋಣಂತ. ಒಂದೊಂದ ಬಿಳಿ ಕೂದ್ಲು ಇದ್ವಪ್ಪ, ಬಿಳೆ ಕೂದ್ಲು ಆಗಾಕತ್ತಾವಂತೇಳಿ ಭಾಳ ಟೆನ್ಷನ್ ತೊಗೊಂಡ್ಬಿಟ್ಟೆ. ಟೆನ್ಷನ್ ತೊಗೊಂಡೋನ ಕಟಿಂಗ್ ಶಾಪ್ನಾಗ ಹೋದ್ನಲ್ಲ, ಇಲ್ರಿ ಅಣ್ಣಾರ ಕರೆ ಕಲರ್ ಹಚ್ಚಿಬಿಡ್ತೇನ್ರಿ, ಎಲ್ಲ ಮಸ್ತ್ ಆಕೈತ್ರಿ, ಮತ್ತು ಒಟ್ಟ ನಿಮ್ಮ ಕೂದ್ಲು ಬೆಳ್ಳಗಾಗೋಂಗೇ ಇಲ್ಲ ಅಂತ ನೋಡು. ನಾನು ಅದನ್ನ ನಂಬಿ ಹಚ್ಚಿದೆ ನೋಡು. ಅಯ್ಯಪ್ಪ ಪ್ರತಿ ಸರಿ ಹಂಗ ಒಂದ್ರಕ್ಕಿಂತ ಒಂದೊಂದು ಬಲ ಅನ್ನೋರ್ ಗತೆ ಇಡೀ ತಲೆ ತುಂಬ ಬಿಳೆ ಕೂದ್ಲು ಆಗಾಕತ್ತಪ್ಪ. ಇನ್ನೇನು ಮಾಡೋದು, 15-20 ದಿವ್ಸಕ್ಕೊಮ್ಮೆ ಬಿಳಿ ಕೂದ್ಲು ಕಾಣಕತ್ತು. ದಿನ ಯಾವನ್ ಬಣ್ಣ ಅಷ್ಟ ತೆಗಿಯತ್ಲಾಗ ಅಂತ ಹೇಳಿ ಸುಮ್ಮನೆ ಹಂಗ ಬಿಟ್ಟೆ ನೋಡು. ಅದಕ್ಕೆ ಬೆಳ್ಳಗದವ್. ನಿಮ್ಮ ಅಪ್ಪನ ಇಷ್ಟು ಕರಗದವಂತ ತಿಕ್ಕೊಂಡಿಯಾ? ಅವನು ಕಲರ್ ಅಷ್ಟ ಅಂತ ಕೇಳೋಂಗ. ಏನೋ ನನಗೆ ನಾಪರಿ ವಯಸ್ಸಾಗೈತೆನ, ಬಿಳಿ ಕೂದ್ಲ ಒಂದೊಂದು ಎರಡೆರಡು ಇದ್ದು ಹಂಗ ಕಲರ್ ಹಚ್ಚಾಕತ್ತೇನಪ್ಪ. ಮತ್ತಿನ್ನೇನು ಮಾಡ್ಲಿ, ಹಂಗ ಬೆಳ್ಳಗ್ ತಲೆ ತುಂಬ ಬಿಟ್ಕೊಂಡು ಹೋದ್ರೆ ಈಗ ಮುದುಕ ಕಂಡಂಗೆ ಕಾಣ್ತೇನಂತ. ನಾನು ಹೇಳ್ತಾರ ನೋಡಿ, ಎಷ್ಟು ಸಣ್ಣ ವಯಸ್ಸಿನಕಿ ಇದ್ದಂಗದಾಳ. ಆಕಿಗೆ ಮ್ಯಾಚಿಂಗರ್ ಆಗೋದು ಬೇಡ ನಾನು. ಅತ್ಪ ನಾವಿನ್ ಬರ್ತೇವಂತ. ಆದಷ್ಟು ಬೇಗ ಒಂದು ಒಳ್ಳೆ ದಿವಸ ಪಂಡಿತರ ಹತ್ರ ಕೇಳಿ ಮದುವೆ ಮಾಡ್ಬಿಡೋಣ ತಗೋ. ಇನ್ನ ಭಾಳ ದಿವ್ಸ ಬಿಡೋದು ಬೇಡ. ಹಂಗಾಗ್ಲಪ್ಪ. ಆದ್ರೆ ನನಗೀಗ ಮದುವೆ ಬೇಡ. ಹತ್ತಿರಿ ಏನ್ ನೋಡಕತ್ತೀರಲ್ಲೇ? ಏನಿಲ್ವಾ, ಸಿಂಗಾರಕ್ಕಗ ಸಾವಕ್ಕಗ ಆಮೇಲೆ ಸುನ್ನಿಗ ಒಂದಿಟ್ಟು ಅಡಿಗೆ ಮಾಡೋದೈತ್ವಾ, ಬರ್ರಿ ಕೈ ಹಿಡೀರಿ ಅಂತಂತ ಹೇಳಿ ಅಂದಿದ್ದೆ. ಯಾಕೆ ಇಟ್ಟೊತ್ತಾದ್ರೂ ಇನ್ನೂ ಬಂದಿಲ್ವಾ? ಬರ್ತೇನಂತ ಹೇಳಾರಂತಂದಿದ್ರಲ್ರಿ. ಹೂನ್ವಾ, ಆಕಿ ಪಾಪ ಆಕಿ ಬಂಗಾರಕ್ಕನ ಮಕ್ಳಗ ಇವತ್ತ ಕನ್ನೆ ನೋಡಕ್ ಬರಕತ್ತಾರಂತ ಪಾಪ. ಆಕಿ ಮೊದಲು ಬಂದು ಕರೆದು ಹೋಗ್ಬಿಟ್ಟಾಳ, ನಾವು ಆಮೇಲೆ ಕರ್ದೇವಲ್ಲ, ಹಂಗಾಗಿ ಅವಕ್ಕೂ ಪಜಿತಾಗೈತಿ. ಅಲ್ಲಿದ್ ಮುಗಿಸೇ ಇಲ್ಲಿಗೆ ಬರ್ಬೇಕಲ್ಲ, ಮುಗಿಲಾರ್ದಂಗೆ ಹೆಂಗೆ ಬರ್ತಾವ ಅವು ಪಾಪ. ಹೌದಲ್ರಿ, ಅದು ಖರೇನ. ಅದಕ್ಕಲ್ಲ ನಾವು ನಮ್ಮ ಕೈಯಾಗ ಎಷ್ಟಾಕೈತೆ ಅಷ್ಟಿಗೆ ಚಲೋನ ಮಾಡಿಬಿಟ್ಟಿದ್ವಿ ಅಡ್ಗೆ. ಈಗ ಅವು ಕಡಕ್ ರೊಟ್ಟಿ ತಯಾರಾಗ್ಯಾವು, ಜುಣ್ಕಾವಡಿ ಅವು ತಡಿತಾವೆ, ಏನಾಗಂಗಿಲ್ಲ. ಮತ್ತು ಕೋಡ್ಬಾಳಿನೂ ತಯಾರು ಮಾಡಿ ಇಟ್ಟೇವಲ್ರಿ. ಈಗ ಇನ್ನೇನು ಉಳಿತೀನಿ, ಕರ್ಚಿಕಾಯಿ, ಚಕ್ಲಿ, ಮುಳುಗಾಯಿ ಪಲ್ಲೆ ಮುಂಜಾನೆ ಎದ್ದು ಜಲ್ದಿ ಅದೊಂದಿಷ್ಟು ಮಾಡ್ಕೊಂಡು ಹಂಗೆ ಬಿಟ್ರೆ ಹತ್ತೋದಲ್ರಿ. ಮತ್ತೇನಾರ ಮರ್ತೇವೇನ್ರಿ ಅತ್ತಿ? ಮೆತ್ತನ ರೊಟ್ಟಿನ ಯವ್ವ, ಇವು ಕಡಕ್ ರೊಟ್ಟಿ ಆ ಹುಡುಗಿಗೆ ತಿನ್ನಕ್ಕೆ ಸರಿ ಆಗಂಗಿಲ್ಲ. ಮನೆ ಮಂದಿಗೆ ಕಡಕ್ ರೊಟ್ಟಿ ಬರ್ತಾವಂತ ಹೇಳಿ ನಾನು ಮಾಡಿಸಿದೆ. ಬಸರ ಹೆಣ್ಮಗಳು ಹೆಂಗೆ ತಿಂತಾಳೆ ಹೇಳಿ ಕಡಕ್ ರೊಟ್ಟಿ? ಹೊಟ್ಟೆ ಚುಚ್ಚಿದಂಗೆ ಆಕೈತಲ್ಲೇನು? ಹ್ಞೂ ರೀ ಅತ್ತಿ, ಅದು ನನಗೆ ಗೊತ್ತೈತ್ರಿ. ಅದನ್ನು ಬೆಳಗ್ಗೆ ಮುಳುಗಾಯಿ ಪಲ್ಲೆ ಮತ್ತು ಮೆತ್ತನ ರೊಟ್ಟಿ ಬೆಳಗ್ಗೆನೇ ಮಾಡಿಬಿಟ್ರಾತ್ರಿ. ಹಂಗೆ ಮಾಡೋಣ ತಗೋ, ಇಲ್ಲಾಂದ್ರೆ ಎಟ್ಟೆ ಆಗ್ಬಿಡ್ತಾವೆ.
ನಾನು ಅವ್ರ ಮನೆಗೆ ಹೋಗಿ ಮಾಡೋಣ ಅನ್ಕೊಂಡಿದ್ದೆ. ಮತ್ತು ಅವ್ರ ಮನೆಗೆ ಹೋಗಿ ಎಲ್ಲೆಲ್ಲೇನೇನು ಇರ್ತಾವಂತ ಗೊತ್ತಾಗೋಂಗಿಲ್ಲ. ಎಲ್ಲ ಹೋಗಿ ಅಲ್ಲಿ ಮಾಡ್ಕೊಡಕ್ಕೂ ನಮಗೆ ಸಜ್ಜಾಗಂಗಿಲ್ಲ. ಎಷ್ಟು ಆಕೈತೆ ಅಷ್ಟು ನಮ್ಮ ಮನ್ಯಾಗ ಮಾಡ್ಕೊಂಡು ತೊಗೊಂಡು ಹೋಗಿ ಕೊಟ್ಟು ಪಾಪ ಅದಕ್ಕೆ ಉಣಿಸಿ ಬಂದ್ರಾತ. ಮತ್ತು ಹೆಂಗಿದ್ರು 3 ತಿಂಗಳು ಮುಗಿತಿದ್ದಂಗೆ ಕರ್ಕೊಂಡು ಬರ್ತೇವಲ್ಲ, ಅವಾಗ ಮತ್ತೇನು ಬೇಕು ಅದನ್ನು ತಿನ್ನಿಸಿ ಉಣಿಸಿ ಮತ್ತು ಕಳ್ಸಿದ್ರಾತ. ಹಂಗೆ ಮಾಡೋಣ ತಗೋರಿ ಅತ್ತಿ. ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ಒಂದು ಸಣ್ಣ ಬದಲಾವಣೆ ಐತಿ. ನನ್ನ ಹೆಸರು ಸಾವಿತ್ರಕ್ಕ ಅಂಥೇಳಿ ಅಂದಿದ್ನಲ್ರಿ, ಅದೊಂಚೂರು ಬದಲಾಯಿಸೋಣ ಅಂಥೇಳಿ ಇನ್ಮೇಲೆ ನನ್ನ ಹೆಸರು ಶಾರಕ್ಕ ರೀ. ಈ ಕತೆ ಒಳಗೆ ನಾನು ಶಾರಕ್ಕ ಆಗಿನ ಮುಂದುವರಿತೇನೆ ರೀ. ನಡಿವ ಕಾವೇರಿ ಏನೇನೈತಿ ಕೆಲಸ ಮಾಡ್ಕೊಳ್ಳೋಣಂತ. ಶಾರಕ್ಕ ಅಂದಿರ್ರಿ ಅತ್ತಿ. ಬರ್ರಿ ಹುಡುಗರ ಒಳಗೆ ಬರ್ರಿ. ತಡ ಅಥವಾ ಶಾರಕ್ಕ ಕ್ಷಮಿಸ್ಬಿಡ. ಯಾಕ ಹಂಗ್ಯಾಕಂತಿದಿ? ಹೋಗ್ಲಿ ಬಿಡು ಪಾಪ, ಅವ್ರ ಮನೆಗೆ ಹೋಗಿ ಕಂಡಾಪಟ್ಟಿ ಕೆಲಸ ಮಾಡಿ ಬಂದಿರ್ತೀರಿ. ಮತ್ತು ನಮ್ಮ ಮನೆಗೂ ಇವತ್ತು ಬರಾಕ್ ಹೇಳೇನಿ. ನಾನು ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗ? ಅವರಿಬ್ರೆಲ್ಲ ಅದಾರ, ಇಲ್ಲೇ ಬಂದ್ರಕ್ಕ. ಹಾ ಹೆಂಗೆ ಗಮ್ಮಂತ ವಾಸಿ ಬರಕತ್ತೈತೆ ಶಾರಕ್ಕ. ನಿಮ್ಮ ಮನ್ಯಾಗಿಂದ ವಾಸಿ ಅಲ್ಲೇ ಹೊರಗೆ ಓಣ್ಯಾಗಿಂತನ ಬರಕತ್ತೈತೆ ನೋಡೋದು. ಏನ ಸ್ಪೆಷಲ್ ಮಾಡಕತ್ತಾರ ಅಂತೇಳಿ ಗೊತ್ತಾಗ ಬಿಡ್ತೈತೆ ನೋಡು ಓಣ್ಯಾಗಿನ ಜನಕ್ಕೆ. ನಿನ್ನೊಳ್ಳೆ ಕತಿ. ಬರ್ರಿ ಉಣ್ಣು ಬರ್ರಿ. ಏ ಬೇಡವಾ? ಯಾಕ? ಅದ ಬಂಗಾರಕ್ಕನ ಮನೆಗೆ ಉಂಡು ಬಂದ್ಬಿಟ್ವಿ ನಾವು. ನಮ್ಮ ಮನೆಗೆ ಉಣ್ಣಾಕ್ ಬರ್ರಿ ಅಂತ ಹೇಳಿದ್ನಿಲ್ಲ ನಿಮ್ಗೆ. ಯವ್ವ ನೀ ಇಲ್ಲೇ ಉಣ್ಣಾಕ್ ಕರೆದಿದ್ದಿ ಖರೆ, ಅವ್ರ ಮನ್ಯಾಗ ಹೊತ್ತಾ ಬಿಡ್ತಲ್ಲ ಊಟದ ಟೈಮು ಆತ. ಹಂಗಾಗಿ ಇಲ್ಲೇ ಉಂಡು ಹೋಗ್ರಿ ಅಂತ ಭಾಳ ಜುಲ್ಮಿ ಮಾಡಿದ್ಲು. ಹಂಗಾಗಿ ಉಂಡ ಬಂದ್ವಿ. ಹೌದು, ಅವ್ರ ಮನ್ಯಾಗ ಏನಾತ? ಒಪ್ಕೊಂಡ್ರನ ಕನ್ನೇನ? ಅದೇನು ಕೇಳ್ತಿ ಬಿಡು ಶಾರಕ್ಕ. ಯಾಕ ಏನಾತ? ಏನಾಗಿಲ್ಲ ಶಾರಕ್ಕ. ಮತ್ತಕ್ಕೆ ಹೇಳೋದು ನೋಡಿದ್ರೆ ಏನ ತೊಂದ್ರೆ ಆಗೈತೇನೋ ಅನ್ನಿಸ್ತಾವ ನನಗೆ. ಏನು ತೊಂದ್ರೆ ಇಲ್ಲ. 2 ಹುಡುಗರು ಭಾಳ ಚಲೋ ಅದಾವ, ನೋಡಕ್ಕೂ ಚಂದ ಅದಾವ. 2 ಹುಡುಗಿಯರಿಗೂ ಜೋಡಿ ಹಾಕವ್, ಜೋಡಿ ಚಲೋ ಐತಿ. ಏನಾತ್ ಮಾತುಕತಿ? ಈಗ ಒಪ್ಕೊಂಡಾರ. ಇನ್ನೊಂದು ಸ್ವಲ್ಪ ದಿವಸದಾಗ ಮದುವೆ ಮಾಡೋಣ ಅಂತನ ಮಾತಾಗೈತಿ. ವರದಕ್ಷಿಣೆ ಅದು ಏನೂ ಇಲ್ಲ. ಇವ್ರವ್ರ ಮನ್ಸಿಗೆ ಏನೇನು ಬರ್ತೈತೆ ಅದ ಕೊಟ್ಟು ತಗೊಳ್ಳೋದು. ಅವ್ರ ಹುಡುಗರಿಗೆ ಅವ್ರೇನು ಹಾಕ್ತಾರ, ಇವ್ರ ಹುಡುಗಿಯರಿಗೆ ಇವ್ರೇನು ಹಾಕ್ತಾರ ಅವ್ರಿಗೆ ಬಿಟ್ಟಿದ್ದು. ದೊಡ್ಡಕ್ಕಿದ್ದು ಮದುವೆ ಇನ್ನೊಂದು ಸ್ವಲ್ಪ ದಿವಸದಾಗ ಮಾಡ್ತಾರಂತ, ಸಣ್ಣಕ್ಕಿದ್ದು ಇನ್ನೊಂದು 2 ವರ್ಷ. ಯಾಕ 2 ಒಟ್ಟಿಗೆ ಮಾಡ್ತೇವೆ ಅನ್ನಕತ್ತಿದ್ಲಕ್ಕಿ ಬಂಗಾರಕ್ಕ. ಆ ಹುಡುಗಿ ಇದ್ದಕ್ಕಿದ್ದಂಗ ನಿಂತ ಕಾಲ ಮೇಲೆ ನಾ ಈಗ ಮದುವೆ ಒಲ್ಲೆ ಅಂತ ಅಂದ ಬಿಟ್ಲು. ಹೌದಾ? ಯಾಕ? ಏನೇನು ಮತ್ತು ಆಮೇಲೆ ಎಲ್ಲ ಅವರಪ್ಪ ಅವ್ವ ಕೇಳೋದಕ್ಕೆ, ಇಲ್ಲ ನಾವು ಓದ್ಬೇಕು, ಇನ್ನೂ ಕಾಲೇಜ್ ಮುಗ್ದಿಲ್ಲ, ಈಗ ಫಸ್ಟ್ ಇಯರ್ ಅದೇನಿ, ಮುಗಿದ ಮೇಲೆ ಮಾಡ್ಕೋತೇನಂತ ಅಂದ್ಲು. ಅದರ ಖರೆ ಹಕ್ಕಿಕತೆ ಏನೈತೆ ನೋಡುವ. ಹೌದವಾ, ನನಗೂ ಅದ ಡೌಟ್ ಬಂತು ನೋಡಿ ಶಾರಕ್ಕ. ಆ ಹುಡುಗಿ ಎಲ್ಲರೂ ಮಾತಾಡಕತ್ತಾರ, ಎಲ್ಲ ಆಗೈತಿ. ಇನ್ನೇನು ನಾಷ್ಟ ಆತು, ಚಾ ಆತು, ಏನೇನು ಬೇಕೆಲ್ಲ ತಿಂದ್ರು ಉಂಡ್ರು ಎಲ್ಲ ಮಾಡಿದ್ರು. ಇನ್ನೇನು ಹೊಂಟು ನಿಂತಾರ. ಮದುವೆ ದಿವ್ಸ ನೋಡಿ ಗೊತ್ತು ಮಾಡಿ ಹೇಳಿ ಕಳಿಸ್ತೇವೆ ತಗೋರಿ ನಿಮ್ಗೆ, ಅವತ್ತ ಮಾಡ್ಬಿಡೋಣಂತ ಅಂತ ಹೇಳಕತ್ತಾರವ. ದೊಡ್ಡವರೆಲ್ಲ ಮಾತಾಡಕತ್ತಾರ. ಈ ಹುಡುಗಿ ಸುಮ್ಮನೆ ನಿಂತ್ಕೋಬೇಕ ಬೇಡ. ಅವ್ರು ಹೋದ್ಮೇಲಾರ ಆಮೇಲೆ ಅವ್ರ ಅಪ್ಪನ ಹತ್ರ ಮಾತಾಡಿದ್ರಾರ ಆಗದು. ಒಂದ ಸಮ ಮಧ್ಯೆ ಬಾಯಿ ಹಾಕಿ ನಾ ಈಗ ಮದುವೆ ಒಲ್ಲೆ ರೀ ಅಂದ ಬಿಟ್ಲು. ಎಂತ ಹುಡುಗಿ ಐತದ? ಆಮೇಲೆ ಇವರೆಲ್ಲ ಗಾಬಾಗಿ ಎಲ್ಲ ನಿಂತು ಯಾಕೆ ಏನಂತ ಕೇಳಿದ ಕೂಡಲೇ ಅದು ಪಾಪ ಓದಾಕತ್ತೈತಿ ನೋಡು. ಈಗ ಫಸ್ಟ್ ಇಯರ್ ಡಿಗ್ರಿ ಓದಾಕತ್ತೈತಿ, ಇನ್ನೂ 2 ವರ್ಷ ಐತಿ ಮುಗ್ಯಾಕ. ಆಕಿ ದೊಡ್ಡಕ್ಕಿ ಅಶ್ವಿನಿಗಂತೂ ಓದೋದು ಮುಗ್ಯಾಕ ಬಂತು. ಅದು ಮುಗಿದ ಕೂಡಲೇ ಮದುವೆ ಮಾಡ್ಕೊಡ್ತಾರ. ಮತ್ತು ಈ ಹುಡುಗಿಗೆ ಈಗ ಮೋಸ ಆಗಂಗಿಲ್ಲನ. ಹಾಗಾಗಿ ಅದು ಇದೊಂದು 2 ವರ್ಷ ನಂಗೆ ತಡೀರಿ, ಆಮೇಲೆ ಮಾಡ್ಕೊಡ್ರಿ, ನಾ ಏನು ಅಲ್ಲೇ ಅನ್ನಕತ್ತಿಲ್ಲ ಅಂಥೇಳಿ ಅಂದ್ಲವ. ಹೌದೇನಾ? ಅದು ಕರೆ ಬಿಡು ಪಾಪ. ಈಗಿನ ಹುಡುಗಿಯರ್ಗೆ ಚಂದಾಗಿ ಓದ್ಬೇಕು, ಏನಾರ ಸಾಧನೆ ಮಾಡ್ಬೇಕು, ಏನಾರ ಎಲ್ಲಾರ ಕೆಲಸ ಮಾಡ್ಬೇಕು ಅಂತ ಇರ್ತೈತಿ. ಹಿಂಗ ನಡುಕ ಮದುವೆ ಮಾಡ್ತೇವೆ ಅಂತಂದ್ ಕೂಡಲೇ ಅವಕ್ಕೂ ಒಂದು ಸ್ವಲ್ಪ ದಿಗಿಲ್ ಬಿಡ್ದಂಗೆ ಆಕೈತಿ. ಹೌದ್ರಿ, ಭಾಳ ಓದೋ ಹುಡುಗಿಯರಿದ್ರ ಹಂಗೆ ಅನಿಸ್ತೈತ್ರಿ ಅವ್ರಿಗೆ. ಓದೇವಿ ಅರ್ಧಂಬರ್ಧ ಯಾಕೆ ಮುಗಿಸ್ಬೇಕು, ಪೂರ್ತಿ ಓದೇ ಮುಗಿಸೋಣ ಅಂತಂದು ಹೇಳಿ ಅನ್ಕೊಂತಾರ್ರಿ. ಆತ್ ತಗೋ ಕಾವೇರಿ, ಪಟ ಪಟ ಅಡಿಗೆ ಮಾಡಿ ಮುಗಿಸ್ಬಿಡೋಣಂತ. ರಾತ್ರಿ ಇಲ್ಲೇ ಉಂಡ ನಿಮ್ಮ ಮನೆಗೆ ಹೋಗ್ಬೇಕು ನೋಡು. ಅಡಿಗೆ ಐತಿ ಜಗ್ಗಷ್ಟು ಮಾಡ್ಸೇನ್ ನಾನು. ಅಲ್ಲ ಯಾಕಷ್ಟೊಂದು ಮಾಡ್ಸಕ್ ಹೋದಿ? ಮತ್ತಿಲ್ಲ ರೊಟ್ಟಿ ಪಲ್ಯ ಏನೇನ ಮಾಡಿಟ್ಟೈತ ಹುಡುಗಿ. ಅದು ಗಣ ಕೆಲಸ ಮಾಡಿಬಿಡ. ಇಲ್ರಿ, ನಾನು ಅತ್ತೇರಿ ಇಬ್ರು ಸೇರೆ ಮಾಡೇವ್ರಿ. ಅದ್ರೂ ಕೆಲಸ ಭಾಳ ಆಕೈತಿ. ಅವಾಗಾರ ಒಮ್ಮೆ ಆಕೆ ತಗೋರಿ, ಏನು ದಿನ ಏನಿರಂಗಿಲ್ಲ ಏನಿರಲ್ಲ, ಇಂಥವಿದ್ದಾಗ ಮತ್ತೆ ಮಾಡೋದರಿ. ಹುನ್ವಾ, ಈಗ ನಾನೇನು ಭಾಳ ಅದು ಮಾಡ್ಸಕತ್ತಿಲ್ಲ. ಎಷ್ಟು ಬೇಕಷ್ಟ ಮನೆ ಪೂರ್ತಕ್ಕೆ ಮಾಡ್ಸ್ಕೊಂಡು ಹೊಂಟೇನಿ. ಮುಂದೆ ಕಾಳು ಕುಬ್ಸಕ್ಕೂ ಮಾಡ್ಕೊಂಡು ಹೋಗ್ಬೇಕಾ. ಆಮೇಲೆ ದೊಡ್ಡ ಕುಬ್ಸಕ್ಕೆ ಭಾಳಷ್ಟು ರೊಟ್ಟಿ ಪಲ್ಯ ಚಪಾತಿ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯ ಎಣಗಾಯಿ ಏನೇನೋ ಇರ್ತಾವಲ್ವ, ಚಕ್ಲಿ ಕರ್ಚಿಕಾಯಿ ಎಲ್ಲ ಒಂದು 500 ಮಾಡ್ಕೊಂಡು ಹೋಗಕ್ಕಿಲ್ಲೇನ ಅವಾಗ ಹುಡುಗಿ? ಯವ್ವ 500 ಮಾಡ್ಕೊಂಡು ಹೋಗಿ ಶಾರಕ್ಕ? ಏನೊಂದು ವಾರದಿಂದ ತಯಾರಿ ನಡೆಸ್ತೀಯ ಹೆಂಗ ನೀ? ಅವ್ರ ಬಳಗ ಭಾಳ ದೊಡ್ಡದೈತಾ? ಒಂದು 200 ಮಾಡ ಶಾರಕ್ಕ ಸಾಕವಾಗ. ಕಡೆಗೆ 300 ಬೇಡನ? ನಡೀತಿತ್ತು, ಅವಾಗಿಂದ ಅವಾಗ ನೋಡೋಣಂತ. ಈಗ ಯಾಕೆ ಈಗಿಂದ ಮಾಡಿ ಮುಗ್ಸೋಣ ನಡ್ರಿ. ಅಲ್ವಾ, ಈಗಿಂದ ನಾನು ಯೋಚನೆ ಮಾಡಿದ್ರ ಅಲ್ಲಿ ತನಕ ಅದು ಬಂದು ಹತ್ತತೈತಿ. ಎಷ್ಟು ತೊಗೊಂಡೋಗ್ಬೇಕು ಏನು ತಾನು ಮನ್ಯಾಗ ಯಾವತ್ತಿಂದ ಮಾಡ್ಕೋಬೇಕು ಎಲ್ಲ ಬರ್ತೈತಿ. ತಾಯಿ ಅದಕ್ಕೀಗ ಅದೆಲ್ಲ ಇರ್ತೈತಲ್ವಾ. ಮತ್ತು ಅದ್ರಾಗ ಬೇರೆ ಚೊಚ್ಲ ನನ್ನ ಮಗಳ ಮನ್ಯಾಗ ಯಾವತ್ತೂ ಆಕಿ ಕಡಿಮೆ ಆಗ್ಬಾರ್ದವ. 300-400 ಮಾಡ್ಕೊಂಡು ಹೋಗೋದ ಸೈನ. ಅಯ್ಯೋ ಯಾಕ ಕಾವೇರಿ, ಯಾಕೆ ಅಳಕತ್ತಿ? ಕಾವೇರಿ ಯಾಕ ನನ್ನವ ಯಾಕೆ ಅಳಕತ್ತೆ? ಯಾಕೂ ಇಲ್ರಿ ಅತ್ತಿ. ಯಾಕ ನಿಮ್ಮವ್ ನೆನ್ಪಿಗೆ ಬಂದ್ಲನ? ಹ್ಞೂನ್ರಿ. ಮತ್ತೆ ಆಗದೆ ಇದ್ದಿತ್ತೇನ? ಪಾಪ ಅದು ಬಸ್ರಿದ್ದಾಗ ಎಲ್ಲ ನೀನ ನಿಂತು ಮಾಡಿದಲ್ಲ, ನೆನೆಸಿ ಕಣ್ಣಾಗ ನೀರು ಬಂದಿರ್ಬೇಕು ಆಕಿಗ. ಹೌದೇನ ನನ್ನ ಮಗಳ? ಹ್ಞೂನ್ರಿ ಅತ್ತಿ. ಈಗ ನೀವು
ನಿಮ್ಮ ಮಗಳಿಗೆಲ್ಲ ಮಾಡ್ಕೊಂಡು ಹೋಗ್ಬೇಕಂತ ಎಷ್ಟು ಚಂದ ನೆನಪು ಮಾಡ್ಕೊಂಡು ಈಗ ಇಟ್ಕೊಳಕತ್ತೀರಿ. ನಮ್ಮವ್ ಇದ್ದಿದ್ರೆ ಆಕಿನೂ ಹಂಗ ಮಾಡ್ತಿದ್ಲ ಏನ? ಯಾಕವಾ ನೀ ಬಸ್ರಿದ್ದಾಗ ನಾನು ನಿನಗೇನಾರ ಕಮ್ಮಿ ಮಾಡಿದ್ನೇನವ? ಇಲ್ರಿ ಅತ್ತಿ, ನೀವು ಯಾವುದೇ ಕಾರಣಕ್ಕೂ ನನಗೆ ಏನೂ ಕಮ್ಮಿ ಮಾಡಿಲ್ರಿ. ಖರೆ ಹೇಳ್ಬೇಕಂದ್ರೆ ಒಂದು ದಿವ್ಸಕ್ಕೂ ನಮ್ಮವ್ವ ನನಗೆ ಅವಾಗ ನೆನಪಿಗೆ ಬಂದಿರ್ಲಿಲ್ರಿ. ಮತ್ತೆ ಈಗ ಯಾಕೆ ಹಂಗೆ ನೆನ್ಪು ಮಾಡ್ಕೊಳಕತ್ತಿದ್ದಿ? ಯಾಕೋ ಇಲ್ರಿ, ಹಂಗ ಈಗ ಅವಾಗ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲಲ್ರಿ. ನೀವ ಮಾಡಿದ್ರಿ, ನಾ ಅದ ಖುಷಿ ಒಳಗಿದ್ದೆ. ಆದ್ರೆ ಈಗ ನೀವು ಮಾಡೋದೆಲ್ಲ ನೋಡಿದ್ರೆ ನಮ್ಮವ್ವ ಇದ್ದಿದ್ರೆ ಹಿಂಗೆ ಮಾಡ್ತಿದ್ಲ ಏನ ಅಂತ ಅನ್ನಿಸ್ತು. ಅದಕ್ಕೆ ಕಣ್ಣಾಗ ನೀರು ಬಂತು ಅಷ್ಟೇ ರೀ. ಅದು ಬಿಟ್ರೆ ನಿಮ್ಮ ಬಗ್ಗೆ ಎರಡು ಮಾತಿಲ್ರಿ. ನೀವು ನಮ್ಮ ಅವನಕ್ಕಿಂತ ಭಾಳ ಚಲೋ ನೋಡ್ಕೊಂಡಿರಿ. ಮನಿ ಹೆಣ್ಮಗಳವ ನೀನು, ಮನಿ ಲಕ್ಷ್ಮಿ, ಹಂಗೆ ಕಣ್ಣಾಗ ನೀರು ತೆಗಿಬಾರ್ದ. ಬಾವ ಎಲ್ಲ ಕೆಲಸ ಮಾಡ್ಕೊಳ್ಳಂತ ಬಾ. ಇಲ್ರಿ ಅತ್ತಿ, ನಾನು ಮನಸ್ಸನ್ನೊಂದು ಕಣ್ಣೀರು ಹಾಕಿಲ್ರಿ. ಈ ಕಣ್ಣೀರು ಒಂಥರ ನಮ್ಮ ತಾಯಿ ಇಲ್ಲ ಅನ್ನೋದಕ್ಕೊಂದು ಕಣ್ಣೀರು ಅನ್ನೋದು ಬಿಟ್ರೆ ನೀವು ನಂಗೆ ತಾಯಿದು ಯಾವುದೇ ರೀತಿ ಕೊರತೆ ಬರಲಾರ್ದಂಗೆ ನೋಡ್ಕೊಂಡಿರಿ. ಹಂಗೆ ಒಂದು ಸ್ವಲ್ಪ ನಮ್ಮ ಅವ್ನ ನೆನಪಾಗಿ ಕಣ್ಣಾಗ ನೀರು ತೆಗ್ದಿರಿ. ಇನ್ಮೇಲೆ ಯಾವತ್ತೂ ಹಂಗೆ ಮಾಡೋಂಗಿಲ್ರಿ. ತಪ್ಪಾತ್ರಿ ಅತ್ತಿ. ಏ ಹುಚ್ಚು ಹುಡುಗಿ, ಇರ್ಲಿ ಬಾರವ, ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಕಾವೇರಿ, ಈಗ ಕರ್ಚಿಕಾಯಿ ಮಾಡ್ಬೇಕೇನ? ಹ್ಞೂ ಸಿಂಗಾರಕ್ಕರ, ನಾನು ಕರ್ಚಿಕಾಯ್ದದ ಸುಸ್ಲಾ ಅದು ತಯಾರು ಮಾಡಿ ಇಟ್ಟೇನ್ರಿ. ಅಷ್ಟಷ್ಟ ಒಬ್ರು ತುಂಬಿಕೊಡ್ರಿ, ಒಬ್ರು ಕರ್ಯಾಕ ನನ್ನ ಜೋಡಿ ನಿಲ್ತಿರ್ನ ಇಲ್ಲ? ಬೇಡವಾ, ನೀನು ನಿಂತ ಭಾಳ ಹೊತ್ತಾಗೈತಿ. ಒಂದು ಕೆಲಸ ಮಾಡ, ಒಬ್ರು ಲೆಟಸ್ರಿ, ಒಬ್ರು ತುಂಬಿಕೊಡ್ರಿ, ನಾ ಕರ್ಯಾಕ ನಿಲ್ತೇನಂತ. ಹಾಂ, ಹಂಗೆ ಮಾಡೋಣ ತಗೋರಿ. ಹಂಗಾರ ನಾ ಚಕ್ಲಿ ತಯಾರು ಮಾಡ್ತೇನೆ ತಗೋರಿ. ಆತಲ್ಲ ಶಾರಕ್ಕ, ಎಲ್ಲ ಆದಂಗ ಆತಿ ಹೋದಲ್ಲ? ಹ್ಞೂ, ಏನೇನು ಮಾಡ್ಕೋಬೇಕು ಅನ್ಕೊಂಡಿದ್ದೆ ಎಲ್ಲ ಆದಂಗ ಆತ. ಇನ್ನು ಬೆಳಗ್ಗೆದ್ದು ಮುಂಜಾನೆ ಜಲ್ದಿನ ಬದ್ನಿಕಾಯಿ ಪಲ್ಯ ಮೆತ್ತನ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ಆತ್ ನೋಡು. ಹಂಗಾರ ನಾವಿನ್ ಬರೋಣ, ಅವ ಹೊತ್ತಾತ. ಏ ಉಂಡು ಹೋಗ್ರವ. ಏ ಬೇಡವಾ, ಮುಂಜಾನೆ ಮಾಡಿಟ್ಟಿದ್ದ ಅಡ್ಗೆ ಹಂಗೈತಿ. ಹುಡುಗರು ಬರ್ತಾವ, ಅವರು ಬರ್ತಾರ, ಈಗ ಎಲ್ಲರೂ ಸೇರಿ ಉಂಡ್ರಾತ. ಯವ್ವ ಬೇಡವಾ, ಮಧ್ಯಾಹ್ನ ನಿಮ್ಗಂತ ಹೇಳಿ ಮಾಡಿದ ಅಡ್ಗೆ ಐತಿ, ಕಂಡಾಪಟ್ಟಿ ಕೆಲಸ ಆಗೈತಿ. ಒಂದು ಕೆಲಸ ಮಾಡ್ರಿ, ಇಲ್ಲಿ ಉಂಡಿಲ್ಲ ಅಂದ್ರೆ ಮನ್ಯಾಗಿಂದ ಅಡ್ಗೆ ಎಷ್ಟೆಷ್ಟು ಬರ್ತೈತೆ ಅಷ್ಟು ಕಟ್ಕೊಂಡು ಹೋಗ್ರಿ. ಆಮೇಲೆ ಬೇಕಾದ್ರೆ ಕಡಿಮೆ ಬಿತ್ತಂದ್ರೆ ಹೆಂಗಿದ್ರು ಮನೆ ಮಾಡಿಟ್ಟೇನಂತೀಯಲ್ಲ, ಅವು ಇಷ್ಟು ಸೇರ್ಕೊಂಡು ಉಂಡು ಬಿಟ್ರತ್ಲ. ಹಂಗ ನಮ್ಮ ಮನ್ಯಾಗಿಟ್ರು ಕೇಡಾಕೈತ. ಹಂಗೆ ಮಾಡಿ ಶಾರಕ್ಕ. ಹಂಗಾರ ಏನೇನೈತಿ ತಗೊಂಬಾರ, ತೊಗೊಂಡು ಹೋಗ್ಯವಂತ. ನಮ್ಮ ಮನ್ಯಾಗಿಂದು ಒಂದಿಟ್ಟು ಸೇರಿಸಿ ಎಲ್ಲ ಸೇರಿ ಉಂಡು ಖಾಲಿ ಮಾಡಿದ್ರಾತ. ಹಂಗ ಒಂದಿಟ್ಟು ಚಕ್ಲಿ, ಕರ್ಚಿಕಾಯಿ, ಇವೇನು ಕೋಡ್ಬಳಿ ಇವೇನು ಮಾಡಿ ಉದ್ದದಾವಲ್ಲ, ಅದ್ರಾಗ ಒಂದಿಟ್ಟು ತಗೊಂಡು ಹೋಗ್ರವ. ಏ ಬೇಡವಾ, ಬಸರ ಹೆಣ್ಮಗಳೇನಂತ ಮಾಡಿದಿ, ಅದ್ರಾಗ ಕಣ್ಣು ಹಾಕೋದಾ? ಬೇಡವಾ ನಮಗೆ. ಇನ್ನೂ ಬೇಕಾದ್ರೆ ಅಡಿಗೆ ಕೊಡ್ತೇನಂತೆಲ್ಲ, ಅಡಿಗೆ ಕೊಡಂಗಾರ ಅವ್ನು ತಗೊಂಡು ಹೋಗ್ಕೆ. ಬೇಡವಾ, ಅಡಿಗೆನೂ ತಗೊಂಡು ಹೋಗ್ರಿ, ಅದ್ರ ಜೋಡಿ ಒಂದು ಎರಡೆರಡು ತಗೊಂಡು ಹೋಗ್ರಿ, ರಾತ್ರಿ ಅನ್ನ ಜೋಡಿ ತಿನ್ನಾಕ. ನಾನೇನು ಭಾಳ ಕೊಡಾಕತ್ತಿಲ್ಲ ತಗೋರಿ, ಒಂದು ಇಟ್ಟಿಟ್ಟು ತಗೊಂಡು ಹೋಗ್ರಿ. ಕಂಡಾಪಟ್ಟಿ ಹೊತ್ತಾತ ನಿಂತ ಮಾಡಾಕ. ಒಂದು ಎರಡೆರಡು ತಗೊಂಡು ಹೋಗಿಲ್ಲ ಅಂದ್ರೆ ಸರಿ ಅನ್ಸೋದಿಲ್ವಾ ನನಗೂ? ತಗೋಯಕ್ಕ, ನೀನು ಅದಕ್ಕೆ ಬಿಟ್ಟಿಯಾ ನಮ್ಗೆ? ಒಂದು ಎರಡೆರಡು ಕೊಡೋಂಗಾರ. ಆತ್ವಾ, ಇನ್ನು ಬರೋಣ ನಾವು? ಹ್ಞೂವಾ, ನೀವು ಬಂದಿದ್ದಕ್ಕೆ ಇಷ್ಟೆಲ್ಲ ಅಡ್ಗೆ ಜಲ್ದಿನ ಆತು ನೋಡುವ. ಇಲ್ಲ ಅಂದಿದ್ರೆ ಭಾಳ ತ್ರಾಸ ಆಕಿತ್ತು. ನಾವು ಇನ್ನು ಉಂಡು ಮುಂಜಾನೆ ಜಲ್ದಿ ಎದ್ದಂಗಾರ ಉಳಿದ ಕೆಲಸ ಮಾಡ್ಕೊಂಡು ಹೋಗಿ ನೋಡ್ಕೊಂಬಂದ್ರಾತ. ಎಲ್ಲರಿಗೂ ಕಟ್ಕೊಡಕ ಡಬ್ಬಿ ಅದಿಲ್ಲ, ಹೆಂಗೆ ತೊಗೊಂಡು ಹೋಗೋದೇವ? ಶರಕ್ಕ, ಯಾವ ಡಬ್ರಿ ಗಿಬ್ರಿ ಇರ್ತಾವ ನೋಡು, ಎಲ್ಲ ಸೇರಿ ಒಂದ್ರಾಗ ಹಾಕ್ಕೊಡು. ಅಷ್ಟ ಮಾಡ್ತೇನೆ ತಗೋ ಹಂಗಂದ್ರೆ.